ಇಸ್ರೇಲ್ ನಾಗರಿಕರ ಮೇಲೆ ಇರಾನ್ ದಾಳಿ. ಟೇಲ್ ಅವಿನ್ ಕಟ್ಟಡದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಕ್ಷಿಪಣಿ ದಾಳಿಯಿಂದ 10 ಜನರು ಸಾವನ್ನಪ್ಪಿದ್ದಾರೆ. 200ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದಂತ ಗಾಯ ಆಗಿದೆ. ಇನ್ನೂ 7 ಮಂದಿ ನಾಪತ್ತೆಯಾಗಿದ್ದು ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಟೇಲ್ ಅವಿನ್ ಕಟ್ಟಡದ ಮೇಲೆ ಅಟ್ಯಾಕ್ ಆಗಿರೋದು. ಇದರಲ್ಲಿ ಇಲ್ಲಿವರೆಗೂ ಮಾಹಿತಿಯ ಪ್ರಕಾರ 10 ಜನರು ಸಾವನ್ನಪ್ಪಿದ್ದಾರೆ. ಈ ಸಾವಿನ ಸಂಖ್ಯೆ ಹೆಚ್ಚಾಗಬಹುದಾದ ಸಾಧ್ಯತೆಗಳಿದೆ. ಸುಮಾರು 200ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದಂತ ಗಾಯ ಆಗಿದೆ. ಇನ್ನು 7 ಮಂದಿ ನಾಪತ್ತೆ ಆಗಿದ್ದಾರೆ. ಅವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇನ್ನು ಧ್ವಂಸಗೊಂಡಿರುವಂತಹ ಕಟ್ಟಡಗಳ ಸ್ಥಳಕ್ಕೆ ಇಸ್ರೇಲ್ನ ಅಧ್ಯಕ್ಷ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಇಸ್ರೇಲ್ ನಾಗರಿಕರ ಸಾವಿನಿಂದ ಕೇರಳಿ ಕೆಂಡುವಾಗಿರುವಂತಹ ನೆತನ್ಯಾಹು ನಮ್ಮ ನಾಗರಿಕರ ಸಾವಿಗೆ ಇರಾನ್ ಭಾರಿ ಬೆಲೆಯನ್ನು ತರಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ. ಅಲ್ಲಿನ ಕಟ್ಟಡಗಳನ್ನೇ ಜನರು ವಾಸಿಸುವಂಥ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿಯೇ ಈ ಒಂದು ದಾಳಿಗಳನ್ನು ನಡೆಸಲಾಗ್ತಾ ಇದೆ. ಇದರಿಂದ ಸಾವು ನೋವಿನ ಸಂಖ್ಯೆಗಳಲ್ಲೂ ಕೂಡ ಏರಿಕೆ ಆಗ್ತಾ ಇರೋದು ನೋಡಿ. ಅಮಾಯಕರು ಕೂಡ ಇದರಲ್ಲಿ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಇದರಲ್ಲಿ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಕೆಲವರು ತಮ್ಮವರನ್ನು ಕಳ್ಕೊಂಡು ಅನಾಥರಾಗಿದ್ದಾರೆ. ಇನ್ನು ಕೆಲವರು ಬಂಕರ್ ಸೇರಿದ್ದಾರೆ. ಕೆಲವರು ಹಾಸ್ಪಿಟಲ್ ಸೇರಿದ್ದಾರೆ. ಪ್ರಮುಖವಾದಂಥ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಏರ್ಪೋರ್ಟ್ ಆಗಿರ್ಬೋದು, ಹಾಸ್ಪಿಟಲ್ಸ್ಗಳಾಗಿರ್ಬೋದು, ಈ ಥರ ಪ್ಲೇಸಸ್ಗಳನ್ನು ಟಾರ್ಗೆಟ್ ಮಾಡಿಯೇ ಉಡೀಸ್ ಮಾಡಲಾಗ್ತಾ ಇದೆ. ಇಸ್ರೇಲ್ನ ಸ್ಥಿತಿಯನ್ನು ನೋಡಿದ್ರೆ ಅಲ್ಲಿ ಯಾವ ಥರದ ಸಿಚುವೇಶನ್ಸ್ ಇದೆ ಅನ್ನೋದು, ಎಷ್ಟು ಗಂಭೀರವಾಗಿದೆ ಅನ್ನೋದು ಗೊತ್ತಾಗತ್ತೆ. ಎಲ್ಲ ಕಟ್ಟಡಗಳ ಪರಿಸ್ಥಿತಿಯೂ ಕೂಡ ಇದೇ ಥರ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ಸ್ ಮಾಡ್ತಾ ಇರೋದ್ರಿಂದ ಎಲ್ಲವೂ ನೆಲಕ್ಕುರುಳ್ತಾ ಇದೆ. ಇದೀಗ ಈ ಕಾರ್ಯಾಚರಣೆಗಳನ್ನು ನಡೆಸಲಾಗ್ತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ಈ ಕಟ್ಟಡದಲ್ಲಿ 7 ಜನ ಮಿಸ್ಸಿಂಗ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. שנפגעו, כוחות של קריית גת כיבוי נותנים מענה לכיבוי הרכבים. יש לנו פה פגיעה בבית כנסת, פגיעה בבתי קרקע. כוחות של קב"א קריית גת נותנים מענה לכיבוי עכשיו של 2 רכבים בוערים, ככל הנראה כתוצאה מרסס. יש לנו פה פגיעה במבנה כמו שאתם רואים. כוחות מתחילים גם בסריקה.